ನಮಸ್ಕಾರ ಗೆಳೆಯರೇ, ನಾವಿವತ್ತು ಲೈಟ್ ಹೌಸ್ ಐಲ್ಯಾಂಡಿಗೆ ಫಿಶಿಂಗಿಗೆ ಹೊರಟಿದ್ದೇವೆ. ನನ್ನ ಜೊತೆ ನನ್ನ ಆತ್ಮೀಯರಾದ ರಾಜೇಶ್ ಅವರಿದ್ದಾರೆ, ಹಾಗೂ ನಮ್ಮ ಶಿವಪ್ರಸಾದ್ ಅವರಿದ್ದಾರೆ ನಮ್ಮ ಜೊತೆ, ಹಾಗೂ ನಮ್ಮ ಸಂತೋಷ್ ಅವರಿದ್ದಾರೆ, ಹಾಗೂ ನಮ್ಮ ರವಿ ಅವರಿದ್ದಾರೆ, ಹಾಗೂ ಕೆಲವು ಕೈಗಾಳು ಹಾಕುವವರು ನಮ್ಮ ಜೊತೆ ಬಂದಿದ್ದಾರೆ, ಮುಂದೆ ಕೂತ್ಕೊಂಡಿದ್ದಾರೆ. ಹಾಗೆ ನಮ್ಮ ಕರ್ಕೊಂಡು ಹೋಗ್ತಾ ಇರೋದು ಶೇಖರಣ್ಣ. ಈಗ ಗಂಟೆ ಸುಮಾರು 4:15 ಆಗ್ತಾ ಬಂತು. ನಾವು ಮಲ್ಪೆ ಬಂದರಿನಿಂದ ಹೊರಟಿದ್ದೇವೆ. ಈಗ ಸಮುದ್ರದಲ್ಲಿ ನೀರು ಇಳಿಲಿಕ್ಕೆ ಪ್ರಾರಂಭವಾಗಿದೆ. ಲೋ ಟೈಡ್, ಕಂಪ್ಲೀಟ್ ಫುಲ್ ಲೋ ಟೈಡ್ ಅಲ್ಲ, ಮೀಡಿಯಂ ಇಳಿದು ಮತ್ತೆ ಪುನಃ ಬರ್ಲಿಕ್ಕೆ ಶುರು ಆಗ್ತದೆ ನೀರು. ಸನ್ಸೆಟ್ ಆಗ್ತಾ ಬರ್ತಾ ಇದೆ, ನೀವು ನೋಡ್ಬೋದು ಹೇಗಿದೆ ಅಂತ. ಕೋಸ್ಟಲ್ ಫಿಶಿಂಗ್ ಟ್ಯಾಕಲ್ ನಾವು ಹಾಕಿರೋ ಟಿ ಶರ್ಟ್ ನಮ್ಮ ಕೋಸ್ಟಲ್ ಆಂಗ್ಲರ್ ಆಸಿಫ್ ಅವ್ರದ್ದು ಸ್ಪಾನ್ಸರ್ಶಿಪ್. ಇದು ಟಿ ಶರ್ಟ್ ನೋಡಿ, ಸಖತ್ತಾಗಿದೆ. ಫ್ಯಾಂಟಮ್ ಸ್ನ್ಯಾಪರ್ ರಾಡ್ ಹಾಗೂ ಶಿಮಾನೋ ಸ್ಟಾಟಿಕ್ C 5000 XG ಮೋಟರ್ ಹಾಗೂ 5 G-Man ಬ್ಯಾಟ್ ಶೇಡ್ ಇದೆ. ಟೆಕ್ ವಾಕ್ ಆಗ್ತಾ ಇದೆ, ಮಲ್ಪೆ ಸಿ ವಾಕ್. ಮಲ್ಪೆ ಸಿ ವಾಕ್ ಆಗಿ ನಾವು ಹೋಗ್ತಾ ಇದ್ದೇವೆ. ಮುಂದೆ ಟೂರಿಸ್ಟ್ ಬೋಟ್ ಬರ್ತಾ ಇದೆ, ನೀವು ನೋಡ್ಬೋದು. ಸೇಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗಿ ಹಿಂದೆ ಬರ್ತಾ ಇದೆ ಟೂರಿಸ್ಟ್ ಬೋಟ್. ಇವತ್ತು ಶನಿವಾರ, ಟೂರಿಸ್ಟ್ಗಳು ಜಾಸ್ತಿ ಇರಬೇಕಿತ್ತು ಸಿ ವಾಕಲ್ಲಿ, ಆದರೆ ಜಾಸ್ತಿ ಜನ ಕಾಣಿಸ್ತಾ ಇಲ್ಲ ಇವತ್ತೇನೋ ಗೊತ್ತಿಲ್ಲ. ಸ್ವಲ್ಪ ರಫ್ ಇದೆ, ನೀರು ಇಳಿತಾ ಇದೆ ಸಮುದ್ರದಲ್ಲಿ. ಹಾಗಾಗಿ ಸಮುದ್ರದಲ್ಲಿ ಅಲೆಗಳು ಜಾಸ್ತಿ ರಭಸದಿಂದ ಬೀಸ್ತಾ ಇದೆ. ಹಾಗಾಗಿ ನಾವು ಸುತ್ತಾಗಿ ಹೋಗ್ತಾ ಇದ್ದೇವೆ. ಅವತ್ತು ಹೇಗೆ ಸ್ಟ್ರೈಟ್ ಹೋಗೋದು ಅಂತ. ದೋಣಿ ಮಿಡ್ಲಲ್ಲಿ ನಿಲ್ತು. ಪ್ಲಾಸ್ಟಿಕ್ ಸಿಕ್ಕಿ ಬಿತ್ತು ಮೋಟ್ರಿಗೆ, ಅದನ್ನು ರಿಮೂವ್ ಮಾಡಿದ್ರು ಶೇಖರಣ್ಣ. ಡಬಲ್ ಇಂಜಿನ್ ಇದೆ ಈ ಬೋಟಿಗೆ. ನಾವೀಗ ಲೈಟ್ ಹೌಸ್ ಐಲ್ಯಾಂಡ್ ಬಂದು ತಲುಪಿಯಾಗಿದೆ. ನಮ್ಮ ಪ್ರೋ ಆ್ಯಂಗ್ಲರ್ಸ್ ಎಲ್ಲ ನಮ್ಮ ಜೊತೆ ಇದ್ದಾರೆ. ನಮ್ಮ ರಾಜೇಶ್ ಅವರು ಅವರ ಸೆಟಪ್ ರೆಡಿ ಮಾಡ್ತಾ ಇದ್ದಾರೆ, ಹಾಗೂ ನಮ್ಮ ಸಂತೋಷ್ ಅವರು ಹಾಗೂ ನಮ್ಮ ಶಿವಪ್ರಸಾದ್ ಅವರು ಬೈಟ್ ಕಾಸ್ಟಿಂಗ್ ಕೂಡ ಮಾಡ್ತಾರೆ. ಇವತ್ತು ನೋಡೋಣ ಏನಾದರೂ ಸಿಗ್ತಾ ಅಂತ. ನಾನು ಕೂಡ ನನ್ನ ಸೆಟಪ್ ಈಗ ರೆಡಿ ಮಾಡ್ತೇನೆ. ನಮ್ಮ ರವಿ ಅವರು ಇಲ್ಲಿ ದೂರದಲ್ಲಿ ಹೋಗಿ ಸ್ಪಿನ್ನಿಂಗ್ ಮಾಡಲಿಕ್ಕೆ ಈಗ ಪ್ರಾರಂಭಿಸಿ ಆಗಿದೆ ಅವರು. ನಮ್ಮ ಐಸ್ ಬಾಕ್ಸನ್ನು ನಾವಿಲ್ಲಿ ಇಟ್ಟಿದ್ದೇವೆ, ಐಸ್ ಹಾಕಿ. ಮೀನು ಸಿಕ್ಕಿದ್ರೆ ಇದರಲ್ಲಿ ನಾವು ತುಂಬಿಸಿ ಇಡೋದು, ಯಾಕೆಂದರೆ ನಾವು ಬೆಳಗ್ಗೆವರೆಗೆ ಕಾಸ್ಟಿಂಗ್ ಮಾಡ್ತೇವೆ. ಬೆಳಗ್ಗೆವರೆಗೆ ನಾವು ಮೀನನ್ನು ಹಾಗೆ ಇಡಲಿಕ್ಕೆ ಆಗೋದಿಲ್ಲ, ಮೀನಿಟ್ಟರೆ ಹಾಳಾಗ್ತದೆ. ಹಾಗಾಗಿ ಐಸ್ ಬಾಕ್ಸ್ ತಂದಿದ್ದೇವೆ. ಇದರಲ್ಲಿ ಮೀನನ್ನು ಹಾಕಿಟ್ರೆ ಮೀನು ಬೆಳಗ್ಗೆವರೆಗೆ ಫ್ರೆಶ್ ಆಗಿ ಉಳಿತದೆ, ಏನಾಗಲ್ಲ. ಈಗ ನನ್ನ ಸೆಟಪ್ಪನ್ನು ರೆಡಿ ಮಾಡ್ತೇನೆ ನಾನು. ಫಸ್ಟಿಗೆ ನನ್ನ ಹತ್ರ 2 ರಾಡ್ ಇದೆ. ಒಂದು ಡೈವಾ ಅವ್ರದ್ದು ಫ್ಯಾಂಟಮ್ ಸ್ನ್ಯಾಪರ್ 8 ಫೀಟ್ ರಾಡ್, ಹಾಗೂ ಇನ್ನೊಂದು ಡೈವಾ ಫ್ಯಾಂಟಮ್ ಪವರ್ 9 ಫೀಟ್ ರಾಡ್. ಹೆಚ್ಚಾಗಿ ರಾಕಿ ಸ್ಟ್ರಕ್ಚರಲ್ಲಿ ನಾನು 9 ಫೀಟ್ ಯೂಸ್ ಮಾಡ್ತೇನೆ, ಯಾಕೆಂದರೆ ಸಮುದ್ರ ತೀರದಲ್ಲಿ ಜಾಸ್ತಿ ರಾಕ್ಸ್ ಇರೋ ಪ್ಲೇಸಲ್ಲಿ ಮೀನನ್ನು ಎತ್ತಲಿಕ್ಕೆ ಸುಲಭ ಆಗ್ತದೆ 9 ಫೀಟಲ್ಲಿ. ನನಗೆ 8 ಫೀಟಲ್ಲಿ ಕಾಸ್ಟಿಂಗ್ ಮಾಡಲಿಕ್ಕೆ ತುಂಬ ಕಂಫರ್ಟೇಬಲ್, ಹಾಗಾಗಿ ನಾನು 8 ಫೀಟ್ ಯೂಸ್ ಮಾಡೋದು ಹೆಚ್ಚಾಗಿ. ಈಗ ಇದನ್ನು ರಾಡ್ ಸೆಟಪ್ ಮಾಡ್ತೇನೆ ನಾನು. ಈ ರಾಡನ್ನು ಹೀಗೆ ತೆಗೆದಿಡ್ತೇನೆ, ಇರಲಿ ಒಂದು ಕವರಲ್ಲಿ ಹಾಕಿ
ಹಾಗೆ ಮುಚ್ಚಿಡ್ತೇನೆ. ಇದರಲ್ಲಿ ನಾನು ನನ್ನ ರಬ್ಬರ್ ಶ್ಯಾಟ್ಸ್ ಹಾಗೂ ಶ್ರಿಮ್ಸನ್ನು ಇಟ್ಟಿದ್ದೇನೆ. ಸ್ನ್ಯಾಪ್, ಸಿವೆಲ್ ಹಾಗೂ ಎಕ್ಸ್ಟ್ರಾ ಫ್ಲೋರೋಕಾರ್ಬನ್ ಲೀಡರನ್ನು ಈ ಬ್ಯಾಗಲ್ಲಿ ಹಾಕಿಡೋದು ನಾನು. ಇದನ್ನು ನನ್ನ ಸೊಂಟಕ್ಕೆ ಕಟ್ಕೊಂಡು ನಾನು ಹೋಗುವ ಎಲ್ಲ ಪ್ಲೇಸ್ಗಳಲ್ಲಿ ಹಾಕ್ಕೊಂಡೇ ಹೋಗ್ತೇನೆ. ಕಂಫರ್ಟೇಬಲ್ ಆಗಿರ್ತದೆ ಅದಕ್ಕೋಸ್ಕರ. ಹೀಗೆ ನೋಡಿ ಜಿಪ್ ಇರ್ತದೆ ಇದರಲ್ಲಿ ಸಣ್ಣದು. ಇದರೊಳಗಡೆ ಒಂದು ಸಣ್ಣ ಕವರ್ ಇಟ್ಟು ಅದರೊಳಗಡೆ ರಬ್ಬರ್ ಶ್ಯಾಟ್ಸ್ ಹಾಗೂ ಶ್ರಿಮ್ಸನ್ನು ಇಟ್ಟಿದ್ದೇನೆ. ಈಗ ನನ್ನ ಮೋಟರ್ ತೆಗಿತೇನೆ. ನನ್ನ ಫೇವ್ರೇಟ್ ರೀಲ್ ವ್ಯಾನ್ಫೋರ್ಡ್ C5000XG. ನೋಡಿ, ನಾನು ಸ್ನ್ಯಾಪ್ ಯೂಸ್ ಮಾಡ್ತೇನೆ, ಸಿವೆಲ್ ಕೂಡ ಯೂಸ್ ಮಾಡ್ತೇನೆ, ಮತ್ತು ನಾನು FG ನಾಟ್ ಹಾಕೋದು. ನೀವು ಕರೆಕ್ಟಾಗಿ ಗಮನಿಸಿದರೆ ನಿಮ್ಗೆ ಗೊತ್ತಾಗ್ತದೆ. ನೋಡಿ, FG ನಾಟ್. ಈ FG ನಾಟ್ ಹೇಗೆ ಹಾಕೋದಂತ ಇದರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸದ್ಯದಲ್ಲೇ. FG ನಾಟ್ ಹಾಕಿದ್ದೇನೆ. ಹಾಗೂ ಇಲ್ಲಿ ಸಿವೆಲ್ ಇದೆ. ಇದಕ್ಕೆ ಸ್ನ್ಯಾಪ್ ಕನೆಕ್ಟ್ ಮಾಡಿ ರಬ್ಬರ್ ಶ್ಯಾಟ್ಸ್ ಯೂಸ್ ಮಾಡೋದು ಈಗ ನಾನು. ನೋಡಿ ಹೇಗೆ ಫಿಕ್ಸ್ ಮಾಡೋದಂತ. ನೋಡಿ, ರಾಡ್ ಹತ್ರ ಈ ಮಿಡ್ ಸೆಕ್ಷನಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಇಲ್ಲಿ ಹೀಗೆ ಫಿಕ್ಸ್ ಮಾಡಬೇಕು. ಹಾಗೂ ಈ ರಿಂಗನ್ನು ಹೀಗೆ ತಿರುಗಿಸ್ತಾ ಹೋದರೆ ಟೈಟ್ ಆಗ್ತದೆ. ಕರೆಕ್ಟಾಗಿ ಟೈಟ್ ಮಾಡಿಕೊಂಡು ಈ ಗೈಡ್ಸ್ ಒಳಗಡೆಯಿಂದ ಹೀಗೆ ತೆಗಿಬೇಕು. ಗೈಡ್ಸ್ ಒಳಗಡೆಯಿಂದ ಹೀಗೆ ಈ ಲೈನನ್ನು ತೆಗೆದು ಹೊರಗಡೆ ತೆಗೆದು, ಇದು ಟಿಪ್ ಸೆಕ್ಷನ್, ಇದು ಲಾಸ್ಟ್ ಇದ್ದು ಇದರಿಂದ ಹೀಗೆ ಹೊರಗಡೆ ತೆಗೆದು, ಇದು ಬೇಲ್ ಆರ್ಮ್ ಓಪನ್ ಮಾಡಿ ಇಟ್ಟಿದೆ ಯಾಕಂದರೆ ಲೈನ್ ಎಳಿಲಿಕ್ಕೆ ಸುಲಭ ಆಗಬೇಕಂತ. ಈಗ ಇಲ್ಲಿ ಬೇಲ್ ಆರ್ಮನ್ನು ಕ್ಲೋಸ್ ಮಾಡಿ ಸ್ವಲ್ಪ ರೊಟೇಟ್ ಮಾಡಿ, ಇಲ್ಲಿ ನೋಡಿ ಇಲ್ಲಿ ಇದು ಸಿವೆಲ್ ಇದೆ. ಈಗ ನಾನು ಸ್ನ್ಯಾಪ್ ಕನೆಕ್ಟ್ ಮಾಡ್ತೇನೆ. ಇಲ್ಲಿ ಬೈಟ್ ಹಾಕಿ ಇದನ್ನು ಲಾಕ್ ಮಾಡೋದು. ಈಗ ನಾನು ಝೀಮ್ಯಾನ್ ಅವ್ರದ್ದು ಒಂದು ಫೇವ್ರೆಟ್ ಕಲರ್, ನಾನು ಹೆಚ್ಚಾಗಿ ಇದನ್ನೇ ಟ್ರೈ ಮಾಡೋದು. ಬೇರೆ ಬೇರೆ ಕಲರ್ ಕೂಡ ಯೂಸ್ ಮಾಡ್ತೇನೆ ನಾನು, ಒಂದೇ ಕಲರ್ ಟ್ರೈ ಮಾಡಲ್ಲ. ಶ್ರಿಂಪ್ ಟ್ರೈ ಮಾಡ್ತೇನೆ ನೈಟ್ ಟೈಮಲ್ಲಿ ಜಾಸ್ತಿ, ಅದರಲ್ಲಿ ರಿಸಲ್ಟ್ ಶ್ರಿಂಪಲ್ಲಿ. ಈಗ ನೋಡಿ, ಈ ಸ್ನ್ಯಾಪ್ ಇದ್ದು ಲಾಕ್ ಓಪನ್ ಮಾಡಿ 14 ಗ್ರಾಮ್ಸ್ ಜಿಗ್ ಹೆಡ್, ಇದು 7/0 ಹುಕ್ ಹಾಕಿದ್ದೇನೆ. 5 ಇಂಚ್ ಬ್ಯಾಡ್ ಶ್ಯಾಡ್. ನೋಡಿ, ಇದನ್ನು ಹೀಗೆ ಓಪನ್ ಮಾಡಿ ಹೀಗೆ ಲಾಕ್ ಮಾಡಿ ಬಿಟ್ಟರಾಯಿತು. ಮತ್ತು ಇನ್ನೊಂದು ವಿಷಯ ನಾನು ಹೇಳಬೇಕಂದ್ರೆ, ಯಾವತ್ತು ನಿಮ್ಮ ರಬ್ಬರ್ ಶ್ಯಾಡ್ ಇದ್ದು ಹುಕ್ಕನ್ನು ಲಾಕ್ ಮಾಡುವಾಗ ಗೈಡ್ಸ್ ಹತ್ರ ಇಲ್ಲೆಲ್ಲ ಸಿಕ್ಕಿಸಬಾರ್ದು. ಮೇಲ್ಗಡೆ ಇಲ್ಲಿ ಸೈಡಲ್ಲಿ ಒಂದು ಗ್ಯಾಪ್ ಇರ್ತದಲ್ಲ, ಇಲ್ಲಿ ಸಿಕ್ಕಿಸಿದರೆ ಒಳ್ಳೆಯದು. ಯಾಕೆಂದರೆ ಗೈಡ್ಸ್ ಹಾಳಾಗ್ತದೆ. ಗೈಡ್ಸ್ ಒಳಗಿನ ರಿಂಗ್ ಇರ್ತದಲ್ಲ, ಅದು ಸೆನ್ಸಿಟಿವ್ ಇರ್ತದೆ, ಅದು ಹಾಳಾಗ್ತದೆ. ಹೀಗೆ ಲಾಕ್ ಮಾಡಿ ಜಸ್ಟ್ ಹೀಗೆ ರೊಟೇಟ್ ಮಾಡಿದರೆ ಟೈಟ್ ಆಗ್ತದೆ. ನೋಡಿ, ಕರೆಕ್ಟಾಗಿ ಕೂತ್ಕೊಂಡಿದೆ ನೋಡಿ ರಬ್ಬರ್ ಶ್ಯಾಡ್. ಈಗ ನಾನಿಲ್ಲಿ ಹೀಗೆ ಇಡ್ತೇನೆ. ಈಗ ಇಟ್ಟು ನಾನು ಫುಡ್ ತಂದಿದ್ದೇನೆ ನಮ್ಮ ಟೀಮ್ ಮೆಂಬರ್ಸಿಗೆಲ್ಲ ಒಟ್ಟಿಗೆ, ಹಾಗೂ ನೀರು ಕೂಡ ಉಂಟು. ಕುಡಿಲಿಕ್ಕೆ ತಂದ ನೀರು, ಫುಡ್ ಹಾಗೂ ನೀರು ಎರಡು ತೆಗೆದಿಡಬೇಕೀಗ. ನೀರನ್ನು ಇಲ್ಲೇ ಇಟ್ಟಿದ್ದೇನೆ. ಗೀ ರೈಸ್ ಹಾಗೂ ಚಿಕನ್ ಗ್ರೇವಿ ತಂದಿದ್ದೇನೆ. ಇದನಿಗೆ ಕಟ್ಟಿ ಮೇಲೆ ನೇತಾಡ್ಸೋದು ಮರದ ಹತ್ರ. ಇಲ್ಲಿ ಇಲಿಗಳ ತುಂಬ ಕಾಟ ಇದೆ, ಇಲಿಗಳ ತುಂಬ ಉಪದ್ರ ಇದೆ. ಹಾಗಾಗಿ ಸ್ವಲ್ಪ ಸರಿಯಾಗಿ ಕಟ್ಟಿಟ್ರೆ ಒಳ್ಳೆಯದು. ಮರದ ಮೇಲೆ ನೇತು ಹಾಕಿ ಬಿಡೋದು. ಇಲಿಗಳದ್ದು ಭರವಸೆ ಇಲ್ಲ. ನಮ್ಮ ಜಾನ್ ಬಾಯ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಬೈಟ್ ಫಿಶಿಂಗ್ ಮಾಡ್ತಾಯಿದ್ರು. ತಿಕ್ಕಣೆ ಮೀನು ತಿಕ್ಕಣೆ, ಒಂದು ಸಣ್ಣ ಮೀನು ಸಿಕ್ಕಿದೆ ಜಾನ್ ಬಾಯ್ ಅವರಿಗೆ. ನೋಡೋಣ ಏನು ಸಿಗ್ತದೆ ಅಂತ ಬೆಳಗ್ಗೆವರೆಗೆ. ಇದನ್ನೀಗ ಹ್ಯಾಂಗ್ ಮಾಡ್ತೇನೆ ಮೇಲೆ. ಇಲಿಗಳದ್ದು ಹೇಳಲಿಕ್ಕಾಗೋದಿಲ್ಲ. ನೋಡಿ ಗೆಳೆಯರೆ, ಇದನ್ನು ಮರದ ಮೇಲೆ ಹ್ಯಾಂಗ್ ಮಾಡಿದೆ ನಮ್ಮ ಫುಡ್ಡನ್ನು. ಇಲ್ಲೇ ಇರಲಿ. ಈಗ ನಾವು ಬೇರೆ ಕಡೆ ಫಿಶಿಂಗ್ ಮಾಡಲಿಕ್ಕೆ ನಾನೀಗ ಹೋಗ್ತಾ ಇದ್ದೇನೆ ಬೇರೆ ಕಡೆ. ನಮ್ಮ ಜಾನ್ ಬಾಯ್ ಹೋದರು, ಅವರು ಆ ಕಡೆ, ಹಾಗೂ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿ ಮುಂದ್ಗಡೆ ಇದ್ದಾರೆ. ನಾವೀಗ ಫಿಶಿಂಗ್ ಮಾಡ್ತಾ ಇರೋದು ಲೈಟ್ ಹೌಸ್ ಐಲ್ಯಾಂಡಲ್ಲಿ. ವ್ಯೂ ನೋಡ್ಬೋದು ಹೇಗಿದೆ ಅಂತ.
ಬಹಳ ಸುಂದರವಾದ ವ್ಯೂ. ಈಗ ಸೂರ್ಯಾಸ್ತ ಆಗೋ ಸಮಯ 5 ಗಂಟೆ ಆಯ್ತು. ಈಗ ಈ ರಾಕಿ ಸ್ಟ್ರಕ್ಚರ್ ಇಲ್ಲಿ ಮುಂದ್ಗಡೆ ನಿಂತು ನಾನೀಗ ಕಾಸ್ಟಿಂಗ್ ಮಾಡ್ತೇನೆ. ವ್ಯೂ ನೋಡಿ ಹೇಗಿದೆ ಅಂತ. ಲೈಟ್ ಹೌಸ್ ಇದ್ದು ಸಖತ್ ವ್ಯೂ ಇದೆ. ದೂರದಲ್ಲಿ ಸೈಂಟ್ ಮೇರಿಸ್ ಐಲ್ಯಾಂಡ್, ಅಲ್ಲಿ ಒಂದು ಟೂರಿಸ್ಟ್ ಬೋಟಲ್ಲಿ ಹೋಗ್ತದೆ ಅಲ್ಲ ಅದು. ಟೆಗ್ಮಾ ಮುಂದೆ ಕಾಣ್ತಾ ಇರೋದು ಟೆಗ್ಮಾ. ನಾವು ಅಲ್ಲಿಂದ ಬಂದಿದ್ದೀಗ. ಹೀಗೆ ಹೋಗೋಣ ಸಂತೋಷ್ ಅವರೇ, ಬನ್ನಿ. ಒಂದು 2 ಲೀಟರ್ ಇದ್ದು ವಾಟರ್ ಬಾಟ್ಲ್ ಹಿಡ್ಕೊಂಡು ನಾವು ಮುಂದುವರಿತಾ ಇದ್ದೇವೆ. ಇನ್ನು ಸನ್ಸೆಟ್ ಆಗಬೇಕು, ಮೀನು ಹೆಚ್ಚಾಗಿ ಬೈಟ್ ಆಗಬೇಕಂದ್ರೆ ಸ್ನ್ಯಾಪರ್, ಗ್ರೂಪರ್ ಇದೆಲ್ಲ ರಾತ್ರಿಯ ಸಮಯದಲ್ಲಿ ಹೆಚ್ಚಾಗಿ ಬೈಟ್ ಜಾಸ್ತಿ. ನೋಡೋಣ, ಹಗಲಲ್ಲಿ ಕೂಡ ಒಂದೊಂದು ಕ್ಯಾಚ್ ಆಗ್ತದೆ, ಆದರೆ ತುಂಬ ಕಡಿಮೆ. ನೋಡಿ ಈ ರಾಕ್ಸ್ ಮೇಲೆ ನಡ್ಕೊಂಡು ನಾವು ಹೋಗ್ತಾ ಇದ್ದೇವೆ, ಸಂತೋಷ್ ಅವರು ಹಾಗೂ ನಾನು. ನೋಡಿ ಹೇಗಿದೆ ಅಂತ ವ್ಯೂ ನೋಡಿ ಇಲ್ಲಿಂದ. ಅಲ್ಲಿ ಕೆಳಗಡೆ ನಿಂತು ಬೈಟ್ ಫಿಶಿಂಗ್ ಮಾಡ್ತಾ ಇದ್ದಾರೆ. ಆ ಕಡೆ ಕೂಡ ಒಂದು 2-3 ಜನ ಸ್ಪಿನ್ನಿಂಗ್ ಮಾಡ್ತಾ ಇದ್ದಾರೆ. ನಾವೀಗ ಅಲ್ಲಿ ದೂರದಲ್ಲಿ ಒಂದು ಲೊಕೇಶನ್ ಕಾಣ್ತಾ ಇದೆ ನೋಡಿ, ದೂರದಲ್ಲಿ ಅಲ್ಲಿ ಹೋಗಿ ನಾವೀಗ ಸ್ಪಿನ್ನಿಂಗ್ ಮಾಡ್ತೇವೆ. ಕೆಳಗಡೆ ಕೂಡ ಕಾರ್ನರಲ್ಲಿ ನೋಡಿ ಅಲ್ಲಿ ಕುತ್ಕೊಂಡು ಬೈಟ್ ಫಿಶಿಂಗ್ ಮಾಡ್ತಾ ಇದ್ದಾರೆ. ಈಗ ನಾವು ಮುಂದೆ ಹೋಗೋಣ, ಬನ್ನಿ ಗುರುಗಳೇ. ನೀವು ವಿಡಿಯೋದಲ್ಲಿ ನೋಡ್ತೀರಿ ಯಾವಾಗಲೂ ನಾನು ಮೀನು ಸಿಕ್ಕಿದೆ ಅಂತ ವಿಡಿಯೋ ಹಾಕ್ತಾ ಇರ್ತೇನೆ. ಮೀನು ಹೇಗೆ ಹಿಡಿತೇವೆ ಅಂತ ನಿಮಗೆ ತೋರಿಸೋದು ಕಡಿಮೆ, ಯಾಕಂದರೆ ಹೆಚ್ಚಾಗಿ ನಾನು ಮೀನು ಹಿಡಿಯೋದು ರಾತ್ರಿಯ ಸಮಯದಲ್ಲಿ. ಆಗ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಫುಲ್ ಡಾರ್ಕ್ ಇರ್ತದೆ. ಮತ್ತು ಲೈಟ್ ಹಾಕಿ ಫಿಶಿಂಗ್ ಮಾಡಿದರೆ ಮೀನು ಬೈಟ್ ಆಗೋದಿಲ್ಲ, ಯಾಕೆಂದರೆ ಮೀನು ಲೈಟ್ ಬಿದ್ದ ತಕ್ಷಣ ದೂರ ಓಡಿ ಹೋಗ್ತದೆ. ನೋಡಿ ಈಗ ನಾವು ಲೈಟ್ ಹೌಸ್ ಮೇಲ್ಗಡೆ ಇದ್ದೇವೆ. ಅಲ್ಲಿ ಮೇಲೆ ಕಾಣ್ತಾ ಇರೋದು ಲೈಟ್ ಹೌಸ್, ಅದು ಫುಲ್ ಕಾಡು ಬೆಳೆದಿದೆ. ದೂರದಲ್ಲಿ ನೋಡುವಾಗ ಈ ಐಲ್ಯಾಂಡ್ನಲ್ಲಿ ಜಾಸ್ತಿ ಸ್ಪೇಸ್ ಇದ್ದಾಗೆ ಕಾಣಿಸೋದಿಲ್ಲ. ಹತ್ತಿರ ಬಂದು ನೋಡಿದ್ರೇ ಗೊತ್ತಾಗೋದು. ಇದರಲ್ಲಿ ಮರ ಗಿಡಗಳಿವೆ, ಪ್ರಾಣಿ ಪಕ್ಷಿಗಳು ಇವೆ. ಪ್ರಾಣಿ ಅಂದರೆ ಇಲಿ ಹಾಗೂ ನವಿಲುಗಳಿವೆ ಜಾಸ್ತಿ. ವಿಡಿಯೋವನ್ನು ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಸಂತೋಷ್ ಅವರು ಅಲ್ಲಿ ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಮುಂದೆ, ಹಾಗೂ ನಮ್ಮ ರವಿ ಅವರು ಅಲ್ಲಿ ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ. ನಾವೀಗ ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಈ ಲೊಕೇಶನಲ್ಲಿ 1-2 ಕಾಸ್ಟ್ ಮಾಡಿ ನೋಡೋಣ ಅಂತ. ಇಲ್ಲೊಂದು ಕಾಸ್ಟ್ ಮಾಡಿ ನೋಡೋಣ. ಸಖತ್ತಾಗಿದೆ ಲೊಕೇಶನ್ ಮಾತ್ರ. ನಮ್ಮ ಸಂತೋಷ್ ಅವರು ಅಲ್ಲಿ ಸ್ಪಿನ್ನಿಂಗ್ ಮಾಡ್ತಾ ಇದ್ದಾರೆ. ನಾನು ಈಚೆ ಕಡೆ ನಿಂತು ಸ್ಪಿನ್ನಿಂಗ್ ಮಾಡ್ತಾ ಇದ್ದೇನೆ. ಕಾಸ್ಟ್ ಮಾಡಿ ರಿಟ್ರೀವ್ ಮಾಡುವಾಗ ಸ್ವಲ್ಪ ಸ್ಲೋ ರಿಟ್ರೀವ್ ಮಾಡಿದರೆ ಮೀನು ಬೈಟ್ ಮಾಡುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಹಾಗಾಗಿ ಆದಷ್ಟು ಸ್ಲೋ ಅಂತ ಹೇಳಲ್ಲ, ಮೀಡಿಯಮ್ ಸ್ಪೀಡಲ್ಲಿ ರಿಟ್ರೀವ್ ಮಾಡಬೇಕು. ಕಾಸ್ಟ್ ಮಾಡಿ ಒಂದು ಸ್ವಲ್ಪ ರಿಟ್ರೀವ್ ಮಾಡಿ, ಯಾಕೆಂದರೆ ಲೈನ್ ಸ್ವಲ್ಪ ಲೂಸ್ ಆಗಿರ್ತದೆ. ಸ್ವಲ್ಪ ರಿಟ್ರೀವ್ ಮಾಡಿ ನಂತರ ಕೈಯಲ್ಲಿ ಹೀಗೆ ಬ್ರೈಡ್ ಹಿಡ್ಕೊಂಡ್ರೆ ನಮ್ಮ ಬೈಟ್ ಬಾಟಮಿಗೆ ಟಚ್ ಆಗೋದು ನಮಗೆ ಫೀಲ್ ಆಗ್ತದೆ ಬ್ರೈಡಲ್ಲಿ. ಆನಂತರ ನಿಧಾನವಾಗಿ ರಿಟ್ರೀವ್ ಮಾಡಬೇಕು. ತುಂಬ ರಾಕಿ ಸ್ಟ್ರಕ್ಚರ್ ಇದ್ದಲ್ಲಿ ಕಾಸ್ಟ್ ಮಾಡಿ ನಂತರ ತುಂಬ ಡೀಪ್ ಕೊಡಲಿಕ್ಕಾಗಲ್ಲ, ಮೀಡಿಯಮ್ ಸ್ಪೀಡಲ್ಲಿ ರಿಟ್ರೀವ್ ಮಾಡ್ತಾ ಇರಬೇಕು. ಯಾಕೆಂದರೆ ರಾಕ್ಸಲ್ಲಿ ಸ್ಟ್ರಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಆ ಟೈಮಲ್ಲಿ. ಕ್ಯಾಟ್ಸಲ್ಲಿ ಏನು ಕ್ಯಾಚ್ ಆಗಲಿಲ್ಲ, ಹಾಗೆ ನಾನೀಗ ಶ್ರಿಂಪ್ ಟ್ರೈ ಮಾಡೋಣ ಅಂತ ಇದ್ದೇನೆ. ನನ್ನ ಫೇವ್ರೇಟ್ ಕಲರ್ ಜೆಲ್ಲಿ ಶ್ರಿಂಪ್ ನೋಡಿ. ಸೆವೆನ್ ಗ್ರಾಮ್ಸ್ ವೆಯ್ಟ್ ಹಾಕಿದ್ದೇನೆ. ವಾರ್ಮ್ ಹುಕ್ಕಲ್ಲ, ಜಿಗ್ಗೇಡಿದೆ ಇದರಲ್ಲಿ ನೋಡಿ. ಸ್ನ್ಯಾಪ್ ಹಾಗೂ ಸಿವೆಲ್ ಕನೆಕ್ಟ್ ಮಾಡಿದ್ದೇನೆ, ಹಾಗೂ ಮುಂದೆ ಫ್ಲೋರೋ ಕಾರ್ಬನ್ ಹಾಕಿದ್ದೇನೆ. ಕಾಸ್ಟ್ ಮಾಡೋಣ, ನೋಡೋಣ. ಒಂದು ಮೀನು ಹೊಡೆದಿದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಬೂಮ್ ಬೇಬೆ ಒಟ್ಟಿಗೆ ಹೊಡೆದಿದೆ ನನಗೆ ಹಾಗೆ ರಾಜೇಶ್ ಅವರಿಗೆ. ಬಲ್ಚಟ್ ಹೊಡೆದಿದೆ ನೋಡಿ. ಬಲ್ಚಟ್ ಸೈಜ್ ನೋಡಿ, ಸಖತ್ತಾಗಿರೋ ಸೈಜ್ನ ಬಲ್ಚಟ್ ನಮ್ಮ ಜೆಲ್ಲಿ ಬ್ಲೂಗೆ ಹೊಡೆದಿದೆ. ಇದನ್ನೀಗ ಅನ್ಹುಕ್ ಮಾಡೋಣ.
ಅನ್ಹುಕ್ ಮಾಡಿ ಇತ್ತು. ಜೆಲ್ಲಿ ಬ್ಲೂಗೆ ಕ್ಯಾಚ್ ಆಗಿದೆ. ಇದಿಲ್ಲೇ ಇರಲಿ. ನಮ್ಮ ರಾಜೇಶ್ ಅವರಿಗೆ ಒಂದು ಕ್ಯಾಚ್ ಆಗಿದೆ, ಒಂದು ಸ್ನ್ಯಾಪರ್ ಆಗಿದೆ ನೋಡಿ. ಗ್ರೀನ್ ಲೆಪರ್ಡ್ ಮೇಲೆ ಆಗಿದೆ. ಸುಮಾರು 2 kg ಸೈಜ್ ಇದೆ. ಅವ್ರದ್ದು ಮೋಟರ್ ನೋಡಿ, ಶಿಮನ್ ಅವ್ರದ್ದು ಸ್ಟಾಟಿಕ್ C5000 XG ಹಾಗೂ ಫ್ಯಾಂಟಮ್ ಸ್ನ್ಯಾಪರ್ ರಾಡ್ ಹಾಗೂ ಮೆಗಾಪೇ ಬ್ರೈಡ್ ಯೂಸ್ ಮಾಡಿದ್ದಾರೆ. 0.26 mm ಇದ್ದು ನೋಡಿ. ಮೀನಿನ ಸೈಜ್ ನೋಡಿ. ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಕ್ಯಾಚ್. ನನಗೊಂದು ಬಲ್ಚೆಟ್ ಆಯಿತು, ಅದ್ರ ಜೊತೆ ಒಟ್ಟಿಗೆ ರಾಜೇಶ್ ಅವರಿಗೆ ಈ ಕಡೆ ಹೊಡೆಯಿತು ಸ್ನ್ಯಾಪರ್ ನೋಡಿ. ಮೀನನ್ನು ಇಲ್ಲೇ ನೀರಲ್ಲಿ ಬಿಡ್ತಾ ಇದ್ದಾರೆ, ಇಲ್ಲೇ ಇರಲಿ. ಮತ್ತು ಐಸ್ ಬಾಕ್ಸಲ್ಲಿ ಹಾಕಿದ್ರೆ ಆಯಿತು. ಬಹಳ ಸಮಯದವರೆಗೆ ಕಾಸ್ಟಿಂಗ್ ಮಾಡಿದ್ವಿ. ಒಂದೇ ಒಂದು ಮೀನಾಗಿರೋದು ಬಲ್ಚೆಟ್. ರಾಜೇಶ್ ಅವರಿಗೆ ಒಂದು ಕೆಂಬೇರಿ. ಈಗ ನಾನು ಮತ್ತು ಸಂತೋಷ್ ಅವರು ಲೈಟ್ ಹೌಸ್ನ ಬ್ಯಾಕ್ ಸೈಡ್ ಬಂದಿದ್ದೇವೆ. ಈಗ ಸೂರ್ಯಾಸ್ತ ಆಗಿದೆ, ಕತ್ತಲಾಗಲಿಲ್ಲ ಅಷ್ಟೇ. 6:30 6:45 ಆಗ್ತಾ ಬಂತು ಗಂಟೆ. ಈಗ ಸೂರ್ಯಾಸ್ತ ಆಗಿದೆ, ಸಂಪೂರ್ಣ ಕತ್ತಲಾಗಿದೆ, ಏನು ಕಾಣಿಸ್ತಾ ಇಲ್ಲ. ಬರೀ 2 ಮೀನು ಸಿಕ್ಕಿರೋದು. ಇನ್ನು 8:15 ಹೊತ್ತಿಗೆ ನೀರು ಪುನಃ ಬರಲು ಪ್ರಾರಂಭಿಸ್ತದೆ. ಆಗ ಪುನಃ ಪ್ರಯತ್ನ ಮಾಡೋಣ ಏನಾದರೂ ಮೀನು ಸಿಗ್ತದ ಅಂತ. ಈಗ ಊಟ ಮಾಡಿ ಆಯಿತು. ಊಟ ಮಾಡಿ ನಮ್ಮ ಟೀಮ್ನಲ್ಲಿರೋ ನಮ್ಮ ಪ್ರೋ ಆ್ಯಂಗ್ಲರ್ಸ್ ಎಲ್ಲ ಮಲಗಿದ್ದಾರೆ. ರವಿ ಅವರು ಮಲಗಿದ್ದಾರೆ ನೋಡಿ. ಗಾರ್ಡನ್ ನಿದ್ರೆಯಲ್ಲಿದ್ದಾರೆ. ರವಿ ಅವ್ರಿಗೆ ಜೋರು ನಿದ್ರೆ. ಹಾಗೂ ನಮ್ಮ ರಾಜೇಶ್ ಅವರು ಮಲಗಿದ್ದಾರೆ. ನಾನು ಹಾಗೂ ಸಂತೋಷ್ ಅವರು ಮಾತ್ರ ಈಗ ಕಾಸ್ಟಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ಗಂಟೆ 1 ಆಗಿದೆ. ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಮಲಗಿದ್ದಾರೆ. ನಾನು ಫಿಶಿಂಗ್ ಮಾಡ್ತಾಯಿದ್ದೆ ಬಹಳ ಸಮಯದವರೆಗೆ. ಏನು ಮೀನು ಕ್ಯಾಚ್ ಆಗಲಿಲ್ಲ, ಜಸ್ಟ್ ಒಂದೇ ಮೀನು ಸಿಕ್ಕಿರೋದು ಇವತ್ತು. ನೋಡೋಣ, ಮಾರ್ನಿಂಗ್ ಟೈಮ್ ಇದೆ. ಈಗ ಹೈ ಟೈಡ್ ಆಗ್ತಾಯಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಲೋ ಟೈಡ್ ಪ್ರಾರಂಭವಾಗ್ತದೆ. ಲೋ ಟೈಡ್ ಪ್ರಾರಂಭ ಆದಮೇಲೆ ಎದ್ದು ಸ್ವಲ್ಪ ಪ್ರಯತ್ನ ಮಾಡ್ತೇವೆ ನಾವು, ಏನಾದರೂ ಸಿಗ್ತದೆ ಅಂತ ನೋಡೋಣ. ನೀರು ಸ್ವಲ್ಪ ರಫ್ ಇದೆ ಸಮುದ್ರದಲ್ಲಿ. ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳಿದ್ದಾರೆ ವೆದರ್ ಫೋರ್ಕಾಸ್ಟಲ್ಲಿ. ಹಾಗಾಗಿ ಸ್ವಲ್ಪ ರಫ್ ಇದೆ ಸಮುದ್ರ. ಬೆಳಗ್ಗೆ ವೆದರ್ ಸ್ಟೇಬಲ್ ಇದ್ದರೆ ನೋಡೋಣ. ಈಗ ಮಲಗ್ತೇನೆ ಸ್ವಲ್ಪ ಹೊತ್ತು. ಬೆಳಗ್ಗೆ ಅಲಾರ್ಮ್ ಇಟ್ಟಿದ್ದೇನೆ 4:15 ಗಂಟೆಗೆ. ನಂತರ ಎದ್ದು ಸ್ವಲ್ಪ ಪ್ರಯತ್ನ ಮಾಡೋಣ, ಸ್ಪಿನ್ನಿಂಗ್ ಮಾಡೋಣ. ಏನಾದರೂ ಮೀನು ಸಿಕ್ಕಿದ್ರೆ ನಿಮಗೆ ತೋರಿಸ್ತೇನೆ. ಇಲ್ಲಿಂದ ನೋಡಿದರೆ ಮಲ್ಪೆ ಸೀ ವಾಕ್ ಹಾಗೂ ಟೂರಿಸ್ಟ್ ಪ್ಲೇಸ್ ಎಲ್ಲ ಇಲ್ಲಿಂದ ಕಾಣಿಸ್ತದೆ ನೋಡಿ. ಈ ಲೈಟ್ಸ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ಮಲ್ಪೆ ಸೀ ವಾಕ್ ಹಾಗೂ ಮಲ್ಪೆ ಪಡುಕೆರೆ ಹಾಗೂ ಮಲ್ಪೆ ಟೂರಿಸ್ಟ್ ಪ್ಲೇಸ್ನದ್ದು. ನೀರಿನದ್ದು ಶಬ್ದ ಕೂಡ ನಿಮಗೆ ಕೇಳಿ ಬರ್ತಾ ಇರ್ಬೋದು. ಸುತ್ತಮುತ್ತಲೂ ಕತ್ತಲಿದೆ, ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇದೆ. ಸ್ವಲ್ಪ ಮಲಗೋಣ. ಗುಡ್ ನೈಟ್ ಗೆಳೆಯರೆ, ಬೆಳಗ್ಗೆ ಸಿಗೋಣ. ಗೆಳೆಯರೆ, ಈಗ ಬೆಳಗಾಗಿದೆ. ನಾವೊಂದು ಬೇರೆ ಲೊಕೇಶನಲ್ಲಿ ಸ್ಪಿನ್ನಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ. ಈಗ ಇಲ್ಲಿ ನೀರಿಳಿದ ನಂತರ ಮಾತ್ರ ಬರಲಿಕ್ಕಾಗೋದು. ಆಲ್ರೆಡಿ ಬತ್ತಾಗ್ತಿದೆ ಸ್ವಲ್ಪ. ಓಲ್ ಶಕಿಲ್ ಬಾಯ್, ಸಮುದ್ರ ರಫ್ ಇದೆ ಬಹಳ. ಹೊರಲುದ ಮೂರು ಒಂದು ಇಂಚಿ ಅದೇ ಹೊರಲುದ ಮೂರು. ಒಂದು ಸಣ್ಣ ಮುರು ಮೀನಾಗಿದೆ. ಮುರು ಮೀನು, ಪುಟ್ಟ ಮುರು ಮೀನು ನೋಡಿ. ಚಿಕ್ಕ ಮುರು ಮೀನು ಎಷ್ಟು ಚಿಕ್ಕದಿದೆ ನೋಡಿ. ಇದನ್ನು ಇಡೋಣ ಮತ್ತು ರಿಲೀಸ್ ಮಾಡೋಣ ನೀರಿಗೆ. ಇರಲಿ.
ಈ ಮೀನನ್ನು ನಾನು ರಿಲೀಸ್ ಮಾಡ್ತಾ ಇದ್ದೇನೆ ಈಗ. ದೊಡ್ಡದಾಗಿ ಬಾ, ಹೋಗು ಹೋಗು, ಬದುಕು ಗುಡ್ನಿ. ಅರೆ ಕಲ್ಲು ಗುಡ್ನಿ. వాడదనే ఉంటా ఇక్కడ మురుక్కును కూడా లక్కు మురుక్కును లక్కు ಯಾರು ಅಡ್ಡ ಬೆಂಡ್ ದಾಕದಿತ್ತೆ ನನ್ನ ಬಾಯಿ ಪಾಂಡ ಕೂಡ ಒಪ್ಪದು. ಉಲಾಯಿ ಪುರ ಬಲೆ ಪಾಡ್ತೀನಿ ಶೇಖರಣ್ಣ. ಫುಲ್ ಬಲೆಗೆ ಹಾಂ ಫುಲ್ ಉಲಾಯಿ ನಡುಟ್ಟು ಬರ. ಹಾಂ ಕೆಂಬೇರಿ ಪುರ ಬುಡ್ದುಂಡಿ. ಹಾಂ ರಡ್ಡು ಕೆಂಬೇರಿ ಇತ್ತು ಮಲ್ಲತ್ತು ಕಿಣಿಕಿನ್ನ ಒಂದು ಅರ್ಧ 1 kg ಇದೆ. ಹಾಂ ಗಾಳಿ ಇತ್ತು ಜಾತಿ ಇಂಥ ಗಾಳಿ. lagi nanti. Ada umur lagi. Sound.